ನಮಸ್ಕಾರ ಸ್ನೇಹಿತರೆ, ಇದು ಕೇವಲ ಒಂದು ಪರೀಕ್ಷೆಯ ಕಥೆ ಅಲ್ಲ. ಇದು ಲಕ್ಷಾಂತರ ವಿದ್ಯಾರ್ಥಿಗಳ ಕನಸುಗಳ ಕತೆ. 2 ವರ್ಷ, ಕೆಲವರು 3 ವರ್ಷ ದಿನರಾತ್ರಿ ಓದಿ ಮೊಬೈಲ್ ದೂರ ಇಟ್ಟು ಹಬ್ಬ ಕಾರ್ಯಕ್ರಮಗಳನ್ನು ಬಿಟ್ಟು ಒಂದು ಸೀಟಿಗಾಗಿ ಹೋರಾಡಿದ ವಿದ್ಯಾರ್ಥಿಗಳ ಭವಿಷ್ಯ ಇನ್ನು ಅನಿಶ್ಚಿತವಾಗಿದೆ. ಯಾಕೆಂದರೆ ನೀಟ್ ಪರೀಕ್ಷೆ ರದ್ದು ಮಾಡುವ ಮಟ್ಟಿಗೆ ದೇಶದಲ್ಲಿ ದೊಡ್ಡ ವಿವಾದ ಸೃಷ್ಟಿಯಾಗಿದೆ. ಮೇ 3ರಂದು ನಡೆದ ನೀಟ್ ಯುಜಿ ಪರೀಕ್ಷೆಯ ನಂತರ ದೇಶದ ಹಲವು ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪಗಳು ಕೇಳಿಬಂದವು. ಕೆಲವು ಗೆಸ್ ಪೇಪರ್ ಮೂಲ ಪ್ರಶ್ನೆ ಪತ್ರಿಕೆಯ ಜೊತೆ ಮ್ಯಾಚ್ ಆದವು ಎಂಬ ಮಾಹಿತಿ ಕೂಡ ಹೊರಬಂದಿತು. ಇದಾದ ಬಳಿಕ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಶಿಕ್ಷಣ ತಜ್ಞರು NTA ವಿರುದ್ಧ ಪ್ರಶ್ನೆ ಎತ್ತಲು ಆರಂಭಿಸಿದರು. ನಂತರ ತನಿಖೆಯ ಆರಂಭವಾಯಿತು. CBI ಕೂಡ ಈ ಪ್ರಕರಣದಲ್ಲಿ ಪ್ರವೇಶಿಸಿತು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತದೆ. ತಪ್ಪು ಮಾಡಿದವರು ಯಾರು ಮತ್ತು ಶಿಕ್ಷೆ ಅನುಭವಿಸುತ್ತಿರುವವರೇ ಯಾರು? ಪೇಪರ್ ಲೀಕ್ ಮಾಡಿದವರು ಕೆಲವರು, ಆದರೆ ಅದರ ನೋವು ಅನುಭವಿಸುತ್ತಿರುವವರು ಯಾರು? ಲಕ್ಷಾಂತರ ವಿದ್ಯಾರ್ಥಿಗಳು. ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ನೀಟ್ ಅಂದರೆ ಕೇವಲ ಒಂದು ಎಕ್ಸಾಮ್ ಅಲ್ಲ, ಅದು ಅವರ ಕುಟುಂಬದ ಕನಸು ಆಗಿರುತ್ತೆ ಮತ್ತು ಹಾಗೂ ತಾಯಿಯ ತ್ಯಾಗ ಆ್ಯಂಡ್ ಆಲ್ಸೋ ತಂದೆಯ ಪರಿಶ್ರಮ ಮತ್ತು ಅವರ ಭವಿಷ್ಯದ ಆಸೆಯಾಗಿರುತ್ತದೆ. ಈಗ ಮತ್ತೆ ಈ ಪರೀಕ್ಷೆ ಬರೆಯಬೇಕಂದ್ರೆ ಅದು ಸುಲಭವಾದ ಮಾತಲ್ಲ. ಅದೇ ಪ್ರಿಪರೇಷನ್ ಮತ್ತು ಅದೇ ಮೆಂಟಲ್ ಸ್ಟ್ರೆಸ್, ಇದನ್ನು ನಿಭಾಯಿಸುವುದು ಎಲ್ಲ ವಿದ್ಯಾರ್ಥಿಗಳಿಗೂ ಸುಲಭವಲ್ಲ. ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಬಂದರೆ, ಅವರು ಆರ್ಥಿಕವಾಗಿ ದುರ್ಬಲ ಕುಟುಂಬಗಳಿಗೆ ಮತ್ತು ಕೋಚಿಂಗ್ ತೆಗೆದುಕೊಳ್ಳಲು ಸಾಧ್ಯವಾಗದ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಹೊಡೆತವಾಗಿದೆ. ಆ್ಯಂಡ್ ಆಲ್ಸೋ ಇನ್ನೊಂದು ಮುಖ್ಯ ಪ್ರಶ್ನೆ ಕಾಡುತ್ತೆ. ಭಾರತದಲ್ಲಿ ಇಷ್ಟು ದೊಡ್ಡ ಮಟ್ಟದ ಪರೀಕ್ಷೆಗಳಿಗೆ ಇನ್ನೂ ಯಾಕೆ ಸಂಪೂರ್ಣ ಸುರಕ್ಷಿತ ವ್ಯವಸ್ಥೆ ಇಲ್ಲ? ಪರೀಕ್ಷೆ ಪತ್ರಿಕೆ ಸಾಗಾಟ, ಕೇಂದ್ರಗಳ ಮೇಲ್ವಿಚಾರಣೆ ಮತ್ತು ಡಿಜಿಟಲ್ ಸೆಕ್ಯೂರಿಟಿ ಇವೆಲ್ಲವೂ ಇನ್ನಷ್ಟು ಬಲವಾಗಬೇಕಾಗಿದೆ. ವಿದ್ಯಾರ್ಥಿಗಳು ತಪ್ಪು ಮಾಡಿಲ್ಲ, ಆದರೆ ಅವರ ಕನಸುಗಳು ಇಂದು ಶಿಕ್ಷೆ ಅನುಭವಿಸುತ್ತಿವೆ. ಪರೀಕ್ಷೆ ವ್ಯವಸ್ಥೆಯ ಮೇಲೆ ಯುವಜನರ ನಂಬಿಕೆ ಕಳೆದುಕೊಂಡರೆ ಅದು ದೇಶದ ಭವಿಷ್ಯಕ್ಕೆ ಅಪಾಯ ತಾನೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?